ನೀವು ಯೂಟ್ಯೂಬನ್ನು ಯಾಕೆ ಮಾಡಬೇಕು ಅಂತಂದರೆ ಇದಕ್ಕೋಸ್ಕರ. ಇದು ನಿಮಗೆ ಸಿಕ್ಕಿದೆ ಅಂತಂದರೆ ನೀವು ಖಂಡಿತವಾಗ್ಲೂ ಯೂಟ್ಯೂಬರ್ ಅಂತ. ಯಾಕೆ ಅಂತಂದರೆ ಯೂಟ್ಯೂಬೇ ನಿಮಗೆ ರೆಕಗ್ನೈಸ್ ಮಾಡಿ ನಿಮ್ಗೆ ಇದನ್ನು ಕೊಡುವಂಥದ್ದು. ನೋಡಿ, ತುಂಬ ಜನಕ್ಕೆ ಕನಸಿರುತ್ತೆ ನಾನು ಕೂಡ ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇ ಬಟನ್ನ ತೊಗೋಬೇಕು ಅಂತ. ಯೂಟ್ಯೂಬಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ದಂಗೆ ನಿಮಗಿದು ಸಿಗುತ್ತೆ ಅಲ್ವಾ. ಸೊ 1,00,000 ಮಾಡಿದ್ರೆ ಇದು ಎಲ್ರಿಗೂ ಕೂಡ ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಬಟ್ ಅದು ಸುಳ್ಳು, ಆಯಿತಾ. ನೀವು 1,00,000 ಸಬ್ಸ್ಕ್ರೈಬರ್ಸ್ ಮಾಡಿದ್ರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಇದು ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೋಗ್ಬೇಡಿ. ನೀವೇನಾದರೂ ಮಾಡ್ತು ಅಂತಂದರೆ ನೀವು 1,00,000 ಮಾಡಿದ್ರೂ ಕೂಡ ನಿಮ್ಗೆ ಈ ಥರದ ಅವಾರ್ಡ್ ನಿಮ್ಮ ಮನೆಗೆ ಬರೋದಿಲ್ಲ, ಆಯಿತಾ. ಸೊ ಹಾಗಾಗಿ ಯಾರಿಗೂ ಆ ಥರದ್ದು ಆಗೋದು ಬೇಡ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ನೀವು ಅದಕ್ಕೋಸ್ಕರ ಇವಾಗ ನಾನು ಹೇಳೋದನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೋಡಿ, ಫಸ್ಟು ಎಷ್ಟು ಲಕ್ಷ ಮಾಡ್ತು ಅಂತಂದರೆ ಏನೇನು ಅವಾರ್ಡ್ಸ್ಗಳು ಬರುತ್ತೆ ಅದನ್ನು ಡಿಸ್ಕಸ್ ಮಾಡ್ತಾ ಸೊ ನೆಕ್ಸ್ಟ್ ಮಾತಾಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಸಿಲ್ವರ್ ಪ್ಲೇ ಬಟನ್ ಅಂತಂದರೆ ಇದನ್ನೇ. ಈಗ ಸ್ವಲ್ಪ ಈ ಒಂದು ಸಿಲ್ವರ್ ಪ್ಲೇ ಬಟನ್ನ ಸ್ವಲ್ಪ ಸೈಜ್ ಚಿಕ್ಕ ಮಾಡಿದ್ದಾರೆ. ಸೊ ನಮಗೆ ಸಿಕ್ಕಾಗ ಇದು ದೊಡ್ಡದಾಗೇ ಐತೆ. ಸೊ ಈಗ ನನ್ನದಿರೋದು ದೊಡ್ಡದೇ. ನನಗೆ 2020ರಲ್ಲಿ ಬಂದಿದ್ದು ಸಿಲ್ವರ್ ಪ್ಲೇ ಬಟನ್, ಅಕ್ಟೋಬರ್ 17ರಲ್ಲಿ, ಆಯಿತಾ. ಸೊ ಈ ಸಿಲ್ವರ್ ಪ್ಲೇ ಬಟನ್ ಬಂದಿದ್ದು ಅವಾಗೆಲ್ಲ ದೊಡ್ಡದಾಗಿ ಬರ್ತಾಯಿತ್ತು. ಈಗ ಏನು ಸೈಜ್ ಇದೆ ಇದೇ ಸೈಜಲ್ಲಿ ಬರ್ತಿತ್ತು. ಬಟ್ ಇವಾಗ ಇದನ್ನು ತುಂಬ ಚಿಕ್ಕ ಮಾಡಿದ್ದಾರೆ, ಆಯಿತಾ. 1,00,000ಕ್ಕೆ ನಿಮ್ಗೆ ಈ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ನೀವೇನಾದರೂ 1,000,000 ಮಾಡ್ತು ಅಂತಂದರೆ ನಿಮಗೆ ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತೆ. ಸೇಮ್ ಇದೇ ಥರದ್ದು ಗೋಲ್ಡನ್ ಕಲರಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ನಿಮಗೆ ಡೈಮಂಡ್ ಬಟನ್ ಸಿಗುತ್ತೆ. ಸೊ ಅದೇ ಥರ ನೀವು 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡ್ತು ಅಂತಂದರೆ ರೆಡ್ ಡೈಮಂಡ್ ಬಟನ್ ಸಿಗುತ್ತೆ, ಆಯಿತಾ. ಸೊ ಇದಿಷ್ಟು ಅವಾರ್ಡ್ಸ್ ಲೀಸ್ಟ್ಗಳು, ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರೆ ಏನೇನು ಸಿಗುತ್ತೆ ಅಂತ. ಸೊ ನಾನಿವತ್ತು ಸಿಲ್ವರ್ ಪ್ಲೇ ಬಟನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಸಿಲ್ವರ್ ಪ್ಲೇ ಬಟನ್ ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಯಾವುದೇ ಸಿಗಬೇಕು ಅಂತಂದರೂ ಕೂಡ ನೀವು ಈ ರೂಲ್ಸನ್ನು ಫಾಲೋ ಮಾಡಲೇಬೇಕು, ಆಯಿತಾ. ಸೊ ಬನ್ನಿ, ಈಗ ನೋಡಿ, ಮೊದಲನೇದಾಗಿ ಯೂಟ್ಯೂಬ್ ಅವರು ರೂಲ್ಸ್ ಕೊಟ್ಟಿರುವಂಥದ್ದು, ನಿಮಗಿದು ಸಿಗಬೇಕು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮೇಯ್ನಾಗಿ 1,00,000 ಫಾಲೋವರ್ಸ್ ಆಗಬೇಕು ಫಸ್ಟು. ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಚಾನಲಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯುವರ್ ಚಾನಲ್ ಈಸ್ ಆ್ಯಕ್ಟಿವ್ ಆ್ಯಸ್ ಅಪ್ಲೋಡ್ ವಿತ್ ಇನ್ ದ ಪಾಸ್ಟ್ 6 months ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವಾಗ 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡ್ತಿರೋ ಅದರ 6 ತಿಂಗಳು ಪಾಸ್ಟ್ 6 ತಿಂಗಳಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಹಾಕಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ, ಆಯಿತಾ. ಸೊ ಇದು ಯೂಟ್ಯೂಬ್ ಅವರ ಫಸ್ಟು ರೂಲ್ಸ್. ಆಲ್ಮೋಸ್ಟ್ ಅಲ್ಲಿ ವೀಡಿಯೋಗಳೆಲ್ಲ ಹಾಕಿರ್ತೀರ, ಅದರಿಂದ ಏನು ಸಮಸ್ಯೆ ಏನಾಗಲ್ಲ. ಸೊ ಇದು ನೀವು ಸಕ್ಸಸ್ ಆಗ್ತೀರಾ ಅಂತ ಅಂದ್ಕೊಳ್ತೀನಿ. ಇದು ಯಾರೂ ಬ್ರೇಕ್ ಮಾಡಲ್ಲ. ಆ್ಯಂಡ್ ಸೆಕೆಂಡ್ ರೂಲ್ಸ್ ನೋಡಿ, ಯು ಡೋಂಟ್ ಹ್ಯಾವ್ an active community guidelines violation and have not received any in the past 365 days ಅಂತ ಕೊಟ್ಟಿದ್ದಾರೆ. ನೋಡಿ, ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇದೆ, ಆಯಿತಾ. ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತಂದರೆ ಯೂಟ್ಯೂಬಿಂದ ಸ್ಟ್ರೈಕ್ ಬರುವಂಥದ್ದು. ಈ ಒಂದು ಸ್ಟ್ರೈಕು ನೀವು ಯಾವಾಗ 1,00,000 ಕಂಪ್ಲೀಟ್ ಮಾಡ್ತಿರೋ ಆಗ 1 ವರ್ಷದಿಂದ, ಆಯಿತಾ, ಯಾವುದೇ ಥರ ಸ್ಟ್ರೈಕು ನಿಮಗೆ ಬಂದಿರಬಾರ್ದು, ಆಯಿತಾ. ಇನ್ ಕೇಸ್ ಇವಾಗ ಬಂದಿರುತ್ತೆ ಅಂದ್ಕೊಳ್ಳಿ, ಬಂದು ರಿಮೂವ್ ಆಗಿರುತ್ತೆ 90 days ಆದಮೇಲೆ, ಅದು 1 ವರ್ಷದ ತನಕ ನಿಮಗೆ ಬಂದಿರಬಾರ್ದು. ಆ ಥರದ್ದು ಆವಾಗ ಮಾತ್ರ ನಿಮಗಿದು ಎಲಿಜಿಬಲ್ ಆಗ್ತೀರಾ. ಎಕ್ಸಾಂಪಲ್ ಇವಾಗ ನೋಡ್ಕೊಳ್ಳಿ, ಈಗ ನೀವು ಇವತ್ತು ನಿಮ್ಗೆ ಕಂಪ್ಲೀಟ್ ಆಯಿತು 1,00,000, ಬಟ್ 4-5 ತಿಂಗಳ ಹಿಂದೆ ನಿಮ್ಗೆ ಯಾವುದೋ ಒಂದು ಸ್ಟ್ರೈಕ್ ಬಂದಿತ್ತು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ಅದು ಬಂದು 3 ತಿಂಗಳು 90 days ಆದಮೇಲೆ ಕ್ಯಾನ್ಸಲ್ ಆಗಿರುತ್ತೆ. ಬಟ್ ಆದರೂ ಕೂಡ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗಲ್ಲ. ಯಾಕೆ ಅಂತಂದರೆ ನೀವು 1 ವರ್ಷ ನಿಮಗೆ ಯಾವುದೇ ಥರ ನಿಮ್ಮ ಚಾನಲಲ್ಲಿ ಸ್ಟ್ರೈಕ್ ಬಂದಿರಬಾರ್ದು, ಅದಕ್ಕೋಸ್ಕರ. ಸೊ ಹಾಗಾಗಿ ನಿಮ್ಮ ಒಂದು ಚಾನಲ್ಗೆ ಇದು ಪರ್ಫೆಕ್ಟ್ ಟೈಮಿಗೆ ಬರಬೇಕು ಅಂತಂದರೆ ನೀವು ಯಾವತ್ತು ಕಂಪ್ಲೀಟ್ ಮಾಡ್ತೀರ 1,00,000, ಆ 1,00,000 ಕಂಪ್ಲೀಟ್ ಮಾಡಿದಾಗ ಲಾಸ್ಟ್ 1 ವರ್ಷದಲ್ಲಿ ಸೊ ನಿಮಗೆ ಸ್ಟ್ರೈಕು ನಿಮ್ಮ ಚಾನಲ್ಗೆ ಬಂದಿರಬಾರ್ದು. ಆ ಥರ ನೀವು ವೀಡಿಯೋಸ್ಗಳನ್ನ ಹಾಕಿರಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಡಿಲೇ ಆಗುತ್ತೆ. ಯಾವಾಗ 1 ವರ್ಷ ಕ್ರಾಸ್ ಮಾಡ್ತಿರೋ ವಿತೌಟ್ ಸ್ಟ್ರೈಕ್, ಯಾವುದೇ ಸ್ಟ್ರೈಕ್ ಇಲ್ಲದೇ, ಆವಾಗ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಅಪ್ಲೈ ಮಾಡ್ಕೊಂಡು ನೀವು ತೊಗೊಳ್ಬೋದು, ಏನು ಸಮಸ್ಯೆ ಇಲ್ಲ, ಆಯಿತಾ. ಒಟ್ಟಿನಲ್ಲಿ 1 ವರ್ಷ ಮಿನಿಮಮ್ ಇಟ್ಟಿರ್ತಾರೆ, ಆಯಿತಾ. ಸೊ ಇದು 2ನೇ ರೂಲ್ಸು. ಆ್ಯಂಡ್ ಅದರ ಜೊತೆಗೆ ಯು ಆರ್ ಇನ್ ಕಾಂಪ್ಲಿಯನ್ಸ್ ವಿತ್ ಯೂಟ್ಯೂಬ್ ಟರ್ಮ್ಸ್ ಆಫ್ ಸರ್ವಿಸ್. ಇದು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಟರ್ಮ್ಸ್ ಆಫ್ ಸರ್ವಿಸ್ ನೀವು ಅಕ್ಸೆಪ್ಟ್ ಮಾಡಿರಬೇಕು. ಆಲ್ಮೋಸ್ಟ್ ಅಲ್ಲೆಲ್ಲ ಅಕ್ಸೆಪ್ಟ್ ಮಾಡಿರ್ತೀರ, ಇದರಲ್ಲಿ ಏನು ಇಶ್ಯೂಸ್ ಬರಲ್ಲ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ಯು ಹ್ಯಾವ್ ನಾಟ್ ಬೀನ್ ರಿಜೆಕ್ಟೆಡ್ ಆರ್ ಸಸ್ಪೆಂಡೆಡ್ ಫ್ರಮ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ನೋಡಿ, ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ ಅಂತ ಕೇಳಿದ್ದೀರಾ,
ಅಲ್ವಾ. ಯೂಟ್ಯೂಬ್ ಮಾನಿಟೈಸೇಷನ್ ಕೇಳಿದ್ದೀರಾ. ಯೂಟ್ಯೂಬ್ ಮಾನಿಟೈಸೇಷನ್ ಅಂತಂದರೆ ನೀವು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡುವಂಥದ್ದು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿ. ತುಂಬ ಜನ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಕೆಲವ್ರದ್ದು ರಿಜೆಕ್ಟ್ ಆಗುತ್ತೆ, ಆಯಿತಾ. ಸೊ ರಿಜೆಕ್ಟ್ ಆಗಿದರೆ ನಿಮಗೆ ಇದು ಸಿಗಲ್ಲ ಸಿಲ್ವರ್ ಪ್ಲೇ ಬಟನ್. ಇನ್ ಕೇಸ್ ಯೂಟ್ಯೂಬಿಂದ ರಿಜೆಕ್ಟ್ ಆಗಿದರೆ ನಿಮ್ಮ ಮಾನಿಟೈಸೇಷನ್ 1 ಲ್ಯಾಕ್ ಕಂಪ್ಲೀಟ್ ಮಾಡಿ ರಿಜೆಕ್ಟ್ ಆಗಿದ್ರೂ ಕೂಡ ನಿಮಗಿದು ಸಿಗೋದಿಲ್ಲ, ಆಯಿತಾ. ಒಂದು ಕಂಡೀಷನ್. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ, ನಿಮ್ಮದೇನಾದರೂ ಸಸ್ಪೆಂಡ್ ಆಗಿದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ನೋಡಿ, ತುಂಬ ಜನಕ್ಕೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಸಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಒಂದು ಸಲ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ಯಾವತ್ತೂ ಸಸ್ಪೆಂಡ್ ಆಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ, ಅಂದರೆ ರಿಮೂವ್ ಮಾಡಲ್ಲ ಅದನ್ನು ಅಂತ. ಇಲ್ಲ, ಯೂಟ್ಯೂಬ್ ಅವರು ನೀವೇನಾದ್ರು ಮಿಸ್ಟೇಕ್ ಮಾಡ್ತು ಅಂತಂದರೆ ಮಾನಿಟೈಸೇಷನ್ ರಿಮೂವ್ ಮಾಡ್ತಾರೆ ನಿಮ್ಮ ಚಾನಲಲ್ಲಿ. ಆ ಥರ ರಿಮೂವ್ ಮಾಡೋರು ಅದನ್ನು ಸಸ್ಪೆಂಡ್ ಅಂತ ಹೇಳ್ತೀವಿ. ಸೊ ಆ ಥರ ಏನಾದರೂ ಆಗಿದರೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗೋದಿಲ್ಲ ನಿಮ್ಮ ಒಂದು ಚಾನಲ್ಗೆ, ಆಯಿತಾ. ಇದು ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಇದು ನೆಕ್ಸ್ಟ್ ಪಾಯಿಂಟು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಯುವರ್ ಚಾನಲ್ ಹ್ಯಾಸ್ ನಾಟ್ ಬೀನ್ ಟರ್ಮಿನೇಟೆಡ್ ಆರ್ ಈಸ್ ನಾಟ್ ಲಿಂಕ್ಡ್ ಟು ಆ್ಯನ್ ಅಕೌಂಟ್ ದಟ್ ಹ್ಯಾಸ್ ಬಿನ್ ಟರ್ಮಿನೇಟೆಡ್ ಅಂತ ಇದೆ. ನೋಡಿ, ಈಗ ತುಂಬ ಜನ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಿದಾಗ ಆ ಒಂದು ಯೂಟ್ಯೂಬ್ ಚಾನಲಲ್ಲೇ ಬೇರೆ ಬೇರೆ 2-3 ಚಾನಲ್ನ ಲಿಂಕ್ ಮಾಡ್ಕೊಂಡಿರ್ತೀರ. 2-3 ಚಾನಲ್ ತುಂಬ ಜನ ಯೂಟ್ಯೂಬರ್ಸ್ಗಳು ಇಟ್ಕೊಂಡಿರ್ತಾರೆ. ಈಗ ನಿಮಗೆ ಎಕ್ಸಾಂಪಲ್, ಇವಾಗ ಮೊದಲನೇ ಚಾನಲ್ಗೆ ನಿಮಗೇನು ಸಮಸ್ಯೆ ಆಗಿಲ್ಲ, 2ನೇ ಚಾನಲ್ಗೆ ನಿಮಗೆ 1 ಲ್ಯಾಕ್ ಫಾಲೋವರ್ಸ್ ಆದರೂ ಇದಕ್ಕೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಬಂತು ಅಂತಂದರೆ, ಈಗ ಏನೋ ಕಾರಣಾಂತರಗಳಿಂದ ನಿಮ್ಮ ಫಸ್ಟ್ ಚಾನಲ್ ಡಿಲೀಟ್ ಆದರೆ ನಿಮಗೆ ಈ ಒಂದು ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಸಿಗೋದಿಲ್ಲ. ಯಾಕೆಂತಂದರೆ ನೀವು ಇದಕ್ಕೆ ಲಿಂಕ್ ಮಾಡ್ಕೊಂಡಿರ್ತೀರ, ಅದಕ್ಕೋಸ್ಕರ, ಆಯಿತಾ. ಸೊ ನಿಮಗೆ ಯಾವುದೇ ಚಾನಲ್ ಲಿಂಕ್ ಆಗಿರೋದು ಯಾವುದಾದ್ರೂ ಡಿಲೀಟ್ ಆಯಿತು ಅಂತಂದರೆ ಸಿಲ್ವರ್ ಪ್ಲೇ ಬಟನ್ ನಿಮಗೆ ಸಿಗೋದಿಲ್ಲ. ಅದನ್ನು ಯೂಟ್ಯೂಬರು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಮಿಸ್ಟೇಕ್ಸ್ಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಇನ್ನು ನೆಕ್ಸ್ಟ್ ರೂಲ್ಸ್ ನೋಡಿ, ಯು ಡೋಂಟ್ ಹ್ಯಾವ್ ಕಂಟೆಂಟ್ ದಟ್ ಈಸ್ ಡಿಸೆಪ್ಟಿವ್, ಸ್ಪ್ಯಾಮಿ ಅವರೇ ಸ್ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯೂಟ್ಯೂಬಲ್ಲಿ ನೀವು ನೋಡಿರ್ತೀರ, ಕೆಲವರು ವೀಡಿಯೋಗಳು ಹಾಕ್ತಾ ಇರ್ತಾರೆ, ಇವ್ರದ್ದೆಲ್ಲ ಕಂಟೆಂಟ್ ಎಲ್ಲ ಸ್ಪ್ಯಾಮ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಯೂಟ್ಯೂಬಲ್ಲಿ ಇವರೆಲ್ಲ ದೊಡ್ಡ ಸ್ಪ್ಯಾಮ್ಗಳು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ನೀವೆಲ್ಲ ಕೇಳಿರ್ತೀರ. ಸೊ ನಿಮಗೆ ಸ್ಪ್ಯಾಮ್ ಕಂಟೆಂಟು ನೀವೇನಾದರೂ ಮಾಡ್ತಾಯಿತ್ತು ಅಂತಂದರೆ, ಸೊ ಒಂದು ಏನು ಗೊತ್ತಾ ಗೈಸ್, ಯೂಟ್ಯೂಬರು ಈ ಸಿಲ್ವರ್ ಪ್ಲೇ ಬಟನ್ನೇ ಕೊಡೋದಿಲ್ಲ, ಆಯಿತಾ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೋದು, ಯಾವುದೇ ಒಂದು ವ್ಯಕ್ತಿ ಯೂಟ್ಯೂಬರ್ಗೆ ಏನಾದರೂ ಈ ಒಂದು ಅವಾರ್ಡ್ ಬಂದಿದೆ ಅಂತಂದರೆ ಅವರು ಯಾವುದೇ ಥರ ಸ್ಪ್ಯಾಮ್ ಮಾಡ್ತಾರಲ್ಲ, ಆಯಿತಾ. ಆ್ಯಂಡ್ ಅಫ್ಕೋರ್ಸ್ ಅವ್ರು ಮಾಡ್ತಾ ಇರ್ಬೋದು 1, 2, 3 ವೀಡಿಯೋಗಳಲ್ಲಿ, ಬಟ್ ಆದರೆ ಕಂಪ್ಲೀಟ್ಲಿ ಅವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಅವ್ರ ಚಾನಲ್ಲು ಕಂಪ್ಲೀಟ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಸ್ಪ್ಯಾಮ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಆ ಥರದ್ದೆಲ್ಲ ಕಾಣ್ ಬಂತು ಅಂತಂದರೆ ಯೂಟ್ಯೂಬ್ ಅವರು ಆ ಚಾನಲ್ನ ರಿಮೂವ್ ಮಾಡ್ತಾರೆ, ಆಯಿತಾ. ಸೊ ಅಂಥವ್ರಿಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ನ ಕೊಡೋದಿಲ್ಲ ಅಷ್ಟೇ. ಅದನ್ನೇ ಅಲ್ಲಿ ಯೂಟ್ಯೂಬ್ ಅವರು ಹೇಳಿರುವಂಥದ್ದು, ಆಯಿತಾ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ, ಯುವರ್ ಮೇನ್ ಕಂಟೆಂಟ್ ಈಸ್ ಒರಿಜಿನಲ್, ಚಾನಲ್ಸ್ ದಟ್ ಫೋಕಸ್ ಆನ್ compilations, mixes, curation or the heavy use of someone else copyrighted content or character may be ineligible ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೆಲವರು ಕಂಟೆಂಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಒಂದು ನಿಮ್ಮದು ಏನೋ ಕಂಟೆಂಟ್ಗಳು, ನೀವೊಂದು ಮೇಯ್ನ್ ಒರಿಜಿನಲ್ ಕಂಟೆಂಟ್ಗಳನ್ನ ನೀವು ಮಾಡ್ತಾ ಇರ್ತೀರ, ಆಯಿತಾ. ಸೊ ಕೆಲವು ಚಾನಲ್ಸ್ಗಳು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಕೆಲವು ಮಿಕ್ಸ್ ಮಾಡ್ತಾ ಇರ್ತಾರೆ, ಆಯಿತಾ. ಸೊ ಬೇರೆಯವ್ರ ಕಂಟೆಂಟ್ನ ಯೂಸ್ ಮಾಡ್ತಾ ಇರ್ತಾರೆ, ಕಾಪಿರೈಟೆಡ್ ಕಂಟೆಂಟ್ ಅಂದರೆ ಬೇರೆಯವ್ರ ವೀಡಿಯೋಗಳನ್ನ ಅವರ ವೀಡಿಯೋಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂಥ ಚಾನಲ್ಸ್ಗಳಿಗೆ ಸ್ವಲ್ಪ ಡೌಟು ಬರುವಂಥದ್ದು, ಆಯಿತಾ. ಸೊ ಬೇರೆಯವ್ರ ವೀಡಿಯೋಗಳನ್ನ ಎತ್ಕೊಂಡು ನಿಮ್ಮ ಚಾನಲಲ್ಲಿ ಹಾಕುವಂಥದ್ದು, ರೀಮಿಕ್ಸ್ ಮಾಡುವಂಥದ್ದು, ಜಾಸ್ತಿ ಕಂಟೆಂಟು ರೀಮಿಕ್ಸು, ಆ ಥರದವ್ರಿಗೆ ಸಮಸ್ಯೆ ಆಗುತ್ತೆ. ನಿಮ್ದೇನಾದ್ರು ಒರಿಜಿನಲ್ ಕಂಟೆಂಟ್ ಇದೆ ಬರೀ ನಿಮ್ಮದೇ ಅಂತಂದರೆ ಇನ್ನೂ ಸಮಸ್ಯೆ ಆಗಲ್ಲ, ಸಿಗುತ್ತೆ, ಆಯಿತಾ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಯು ಡೋಂಟ್ ಹ್ಯಾವ್ ಟು ಬಿ ಎ ಮೆಂಬರ್ ಆಫ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟು ಬಿ ಎಲಿಜಿಬಲ್ ಫಾರ್ ಎನ್ ಅವಾರ್ಡ್. ಕ್ರಿಯೇಟರ್ ಅವಾರ್ಡ್ಸ್ ಆರ್ ಗಿವನ್ ಅಟ್ ದ ಯೂಟ್ಯೂಬ್ ಡಿಸ್ಕ್ರಿಷನ್. ಈಚ್ ಚಾನಲ್ ಈಸ್ ಕೇರ್ಫುಲಿ ರಿವ್ಯೂಡ್ ಟು ಮೇಕ್ ಶೋರ್ ದಟ್ ಕ್ರೈಟೀರಿಯಾ ಆರ್ ಮೆಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಮೊದಲನೇದಾಗಿ ಇಲ್ಲಿ ಯೂಟ್ಯೂಬ್ ಅವ್ರು ಹೇಳ್ತಾ ಇರುವಂಥದ್ದು, ನಿಮಗೆ ಸಿಲ್ವರ್ ಪ್ಲೇ ಬಟನ್ ನಿಮಗೆ ಸಿಗಬೇಕು ಅಂತಂದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ನಿಮಗೆ ಮಾನಿಟೈಸೇಷನ್ ಆನ್ ಆಗಬೇಕು ಅಂತ ಏನಿಲ್ಲ ರೂಲ್ಸ್, ಓಕೆ. ಸೊ ಅಂತಂದರೆ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಮಾಡಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ನಿಮ್ಮದು ಅಪ್ರೂವ್ ಆಗಿ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರಬೇಕು ಅಂತ ಏನಿಲ್ಲ ರೂಲ್ಸು. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ, ಆಯಿತಾ. ಅದನ್ನು ಯೂಟ್ಯೂಬ್ ಅವರು ಹೇಳ್ತಾ ಇರುವಂಥದ್ದು. ಬಟ್ ನಾನು ಆವಾಗಲೇ ಹೇಳಿದೆ, ಒಂದು ಪಾಯಿಂಟ್ ನೆನಪಿರುತ್ತೆ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ರಿಜೆಕ್ಟ್ ಆಗಿ ಅಥವಾ ಸಸ್ಪೆಂಡ್ ಆಗಿದ್ದರೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗಲ್ಲ, ಆಯಿತಾ. ಬಟ್ ನೀವು ಅಪ್ಲೈಯೇ ಮಾಡಿಲ್ಲ, ಅಪ್ಲೈ ಮಾಡಿ ಅಂದರೆ ಅಪ್ಲೈಗೆ ಹೋಗಿಲ್ಲ ನಿಮಗಿನ್ನೂ ಅಂತಂದರೆ ಸೊ ನಿಮಗೆ ಸಿಗುತ್ತೆ, ಆಯಿತಾ. ಸೊ ಇದು ಯೂಟ್ಯೂಬ್ ಅವರ ರೂಲ್ಸ್ ಆಗಿರುತ್ತೆ. ಸೊ ಇದಿಷ್ಟು
ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗಬೇಕು ಅಂತಂದರೆ ನೋಡಿ, ಸಿಲ್ವರ್ ಪ್ಲೇ ಬಟನ್ಗೆ ನೀವು ಸಡನ್ನಾಗಿ ನೀವು ಎಲಿಜಿಬಲ್ ಆಗಲ್ಲ. ಇದೆಲ್ಲ ರೂಲ್ಸನ್ನ ನೀವು ಫಾಲೋ ಮಾಡಿರಬೇಕು, ಈ ತಪ್ಪನ್ನ ನೀವು ಮಾಡಿರಬಾರ್ದು. ಅದಾದಮೇಲೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ನ ಚೆಕ್ ಮಾಡ್ತಾರೆ, ನಿಮಗೆ ಕೊಡಬೇಕಾ ಬೇಡವಂತ ಡಿಸೈಡ್ ಮಾಡಿ ಆಮೇಲೆ ಕೊಡುವಂಥದ್ದು. ನೋಡಿ, ಯೂಟ್ಯೂಬ್ ನಿಮ್ಮ ಚಾನಲಲ್ಲಿ ಏನಾದರೂ ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡಬೇಕು, ಬ್ರೋ ನನ್ನ ಚಾನಲಲ್ಲಿ ಕಂಪ್ಲೀಟ್ ಆಗಿದೆ 1 lakh, ಯಾವ ಥರ ಸಿಲ್ವರ್ ಪ್ಲೇ ಬಟನ್ ನಾವು ತಗೊಳ್ಳೋದು ಅಂತ ನೀವೇನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇತ್ತು ಅಂತಂದರೆ ನೋಡಿ, ಯೂಟ್ಯೂಬ್ 1 lakh ಆದಮೇಲೆ ನಿಮ್ಮ ಚಾನಲಲ್ಲಿ ನೀವು ಸಿಲ್ವರ್ ಪ್ಲೇ ಬಟನ್ಗೆ ಅಪ್ಲೈ ಮಾಡಬೇಕು, ಆಯಿತಾ? ಸೊ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋನ ಆದಷ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ 1 lakh ಸಬ್ಸ್ಕ್ರೈಬರ್ಸ್ ಮಾಡಿದ್ರೂ ಕೂಡ ಸಿಲ್ವರ್ ಪ್ಲೇ ಬಟನ್ ಯಾಕೆ ಸಿಗೋದಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಆ್ಯಂಡ್ ಯಾರಿಗೂ ಈ ಒಂದು ಪರಿಸ್ಥಿತಿ ಆಗೋದು ಬೇಡ, ಎಲ್ರಿಗೂ ಕೂಡ ಸಿಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಗೈಸ್. ಸೊ ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.